ಸಾಂಬಾರ್ ರೆಡಿ ಆಗಿದೆ, ನೀವು ನೋಡ್ಬೋದು ಮರಳ್ತಾ ಇದೆ. ಈಗ ಇದಕ್ಕೆ ಪ್ಲಸ್ ಪೋರ್ಕು ಎರಡು ಯಾವತ್ತೂ ಜೊತೆಲಿ ತಿನ್ನಬೇಡಿ, ಯಾಕಂದರೆ ಅದು ನೀವಾಗಲೇ ಕಲಿಸಿರೋ ಮಸಾಲೆ ಅಂದರೆ ಧನಿಯಾ ಪುಡಿ ಎಕ್ಸೆಟ್ರಾ ಎಕ್ಸೆಟ್ರಾ ಹಾಕ್ತಾ ಇದ್ದಾರೆ. ನೀವು ಇಷ್ಟು ಹುಣಸೆ ಹಣ್ಣು ಹಾಕ್ತಾ ಇದ್ದಾರೆ. ನೋಡಿ ಅಲ್ಲಿ ಕಟ್ ಮಾಡಿ ಕ್ಲೀನ್ ಮಾಡಿಕೊಟ್ರು, ಬಟ್ ಅವ್ರು ಕರೆಕ್ಟಾಗಿ ಕ್ಲೀನ್ ಮಾಡಿರಲ್ಲ. ಒಂದ್ಸರಿ ಮನೆಗೆ ತೊಗೊಬಂದು ಒಂದ್ಸರಿ ಕ್ಲೀನ್ ಮಾಡ್ಕೋಬೇಕು, ಇಲ್ಲಾಂದರೆ ಮನೆ ಎಲ್ಲ ಕೌಸು ವಾಸನೆ ಹೊಡೆಯುತ್ತೆ. ನೀವು ನೋಡ್ಬೋದು ಕ್ಲೀನ್ ಮಾಡ್ತಾ ಇದ್ದಾರೆ. ಈಗ ಔಟ್ ಸೈಡ್ ಇಕ್ಕಿದ್ದಾರೆ. ಇದಕ್ಕೆ ನೀವು ನೋಡಿದ್ರೇ ಹೇಳ್ಬಿಡ್ತೀರಾ ಇದು ಕ್ಲೀನ್ ಮಾಡಿರೋದು ಅದು ಕ್ಲೀನ್ ಮಾಡದೇ ಇರೋದು. ನೋಡಿ ಒಂಚೂರು ಮಣ್ಣು ಗಿಣ್ಣು ಏನು ಇಲ್ದಿರಾ ಕೌಸು ವಾಸನೆ ಕಮ್ಮಿ ಆಗೋ ಥರ ಕ್ಲೀನ್ ಮಾಡ್ತಾ ಇದ್ದಾರೆ. ಈ ವಿಡಿಯೋ ತುಂಬ ಮಜವಾಗಿರುತ್ತೆ. ನೋಡ್ತಾ ಇದ್ದೀರಾ, ಯಾರು ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ, ಸಬ್ಸ್ಕ್ರೈಬ್ ಆಗಿ ಗೈಸ್. ನಾನು ನಿಮಗೆ ಕಂಟೆಂಟ್ ಕೊಡಬೇಕಂತ ಎಷ್ಟೊಂದು ರಿಸ್ಕ್ ತೊಗೊತೀನಿ, ಬಟ್ ವಿಡಿಯೋ ನೋಡ್ತಾ ಇದ್ದೀರಾ ಜನ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದೆ ಪ್ರೊಸೆಸ್ ನೋಡೋಣ. ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ನೋಡ್ತಾ ಇದ್ದಾರೆ 2K ನೋಡ್ತಾ ಇದ್ದಾರೆ, ಬಟ್ ಯಾರೋ ಒಂದು ವಿಡಿಯೋಗೆ 1 ಸಬ್ಸ್ಕ್ರೈಬ್ 2 ಸಬ್ಸ್ಕ್ರೈಬ್ ಆ ಥರ ಬರ್ತಾ ಇದೆ. ದಯವಿಟ್ಟು ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇದು ಮೀನು ಮಸಾಲೆಗೆ ಅಂತ 2 ಈರುಳ್ಳಿ ತೊಗೊಂಡಿದ್ದಾರೆ, 1 ಬೆಳ್ಳುಳ್ಳಿ ತೊಗೊಂಡಿದ್ದಾರೆ, ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದಾರೆ. ಇನ್ನೂ ತೊಗೊತಾ ಇದ್ದಾರೆ, 1 ತೆಂಗಿನಕಾಯಿ ಕೂಡ ತೊಗೊಂಡಿದ್ದಾರೆ. ನೀವು ನೋಡ್ಬೋದು ಈರುಳ್ಳಿನ ತರಿಯಾಗಿ ಕಟ್ ಮಾಡಿದ್ದಾರೆ. ನೀವು ನೋಡ್ಬೋದು, ಈ ರೀತಿ ಕಟ್ ಮಾಡ್ಕೊಳ್ಳಿ. ಬರ್ದೇ ಇರೋರು ಈ ವಿಡಿಯೋ ನೋಡಿ ರೆಡಿಯಾಗಿದೆ. ಈರುಳ್ಳಿ, ಮೆಣಸಿನ್ಕಾಯಿ, ಬೆತ್ತ, ಬೆಳ್ಳುಳ್ಳಿ ಇದನ್ನ ಮಸಾಲೆಗೆ ರುಬ್ಕೊತಾರೆ. ಬನ್ನಿ ಅದು ಮೆಥಡ್ ನೋಡೋಣ. ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ರೆ ಅಂದರೆ ಪಕ್ಕ ಇಷ್ಟ ಆಗುತ್ತೆ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಾ ಇದ್ದೀರಾ ಬಟ್ ಯಾರು ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತೆಂಗಿನಕಾಯಿ ಹಚ್ಕೊತಾ ಇದ್ದಾರೆ. ತೆಂಗಿನಕಾಯಿ ತುರ್ಬೋ ಕೆಲಸ ಇಲ್ಲ ಇದು, ಯಾಕಂದರೆ ನಾವು ಮಸಾಲೆಗೆ ರುಬ್ತೀವಲ್ಲ. ಸೊ ಸಣ್ಣದಾಗಿ ಹಚ್ಕೊಂಡು ನೀಟಾಗಿ ತೊಳ್ಕೊಂಡು ಹಂಗೆ ಮಿಕ್ಸಿಗೆ ಹಾಕ್ಕೋಬೋದು. ನೀವು ನೋಡ್ಬೋದು ಇದು ತೆಂಗಿನಕಾಯಿ ಬಿಡಿಸ್ಕೊಂಡಿರೋದು, ಇದು ಹಚ್ಕೊಂಡಿರೋದು. ಮತ್ತು ಈ ಕೊತ್ತಂಬರಿ ಸೊಪ್ಪನ್ನೆಲ್ಲ ತೊಳ್ಕೊಂಡಿದ್ದಾರೆ ಚಿಕ್ಕದಾಗಿ, ರುಬ್ಬಕ್ಕಲ್ಲ. ಸೊ ಚಿಕ್ಕದಾಗಿ ಏನು ಕಟ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನೋಡ್ಬೋದು ನೀವು ಹಂಗಂಗೆ ಮೇನ್ ಕಡ್ಡಿಗಳೆಲ್ಲ ಮುರಿದು ಹಾಕಿದ್ದಾರೆ. ಇದನ್ನ ಹಂಗೆ ರುಬ್ಬಕ್ಕೆ ಹಾಕ್ತಾರೆ. ಫ್ಲೇವರ್ ಅಂತೂ ಸಗದಾಗಿ ಬರುತ್ತೆ. ನೀವು ಮುಂದೆ ನೋಡ್ತೀರಾ ಎಷ್ಟು ಚೆನ್ನಾಗಿ ಬರುತ್ತೆ ಸಾಂಬಾರು ಅಂತ. ರೆಡಿಯಾಗಿದೆ. ಮಸಾಲೆಗೆ ಇಷ್ಟೇ ರೆಡಿ ಮಾಡ್ಕೋಬೇಕಾಗಿರೋದು. 1 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಮತ್ತು ರುಬ್ಬೋಕ್ಕೆ ಈ ಬೆಳ್ಳುಳ್ಳಿ, ಮತ್ತು ಹಂಗೆ ಮೀನು ಸಾರಿಗೆ ಹಾಕೋಕ್ಕೆ ಅಂತಲೇ ಸ್ವಲ್ಪ ಬೆಳ್ಳುಳ್ಳಿ ಇಕ್ಕಬೇಕು. ಪ್ಲಸ್ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಇಷ್ಟಿದ್ರೆ ಮಸಾಲೆ ಸಾರು ಸಗದಾಗಿ ಬರುತ್ತೆ. ಜೊತೆಲಿ ಹುಣಸೆಹಣ್ಣು ಕೂಡ ಬೇಕಾಗುತ್ತೆ. ನಾನು ಮುಂದೆ ಒಂದು ಸ್ಟೆಪ್ಪಲ್ಲಿ ನಿಮ್ಗೆ ತೋರಿಸ್ತೀನಿ, ನೋಡ್ತಾ ಇರಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದಾರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಒಗ್ಗರಣೆ ಹಾಕ್ತಾ ಇದ್ದಾರೆ. ಸ್ವಲ್ಪ ಎಣ್ಣೆ ಮತ್ತು ಈರುಳ್ಳಿ ಎಕ್ಸೆಟ್ರಾ ಕೊಯ್ಕೊಂಡಿರೋದೆಲ್ಲ ಒಗ್ಗರಣೆ ಹಾಕ್ತಾ ಇದ್ದಾರೆ. ನೀವು ನೋಡ್ಬೋದು ಮಸಾಲೆಗೆ ಮಿಕ್ಸಿ ಕೂಡ ರೆಡಿ ಇದೆ, ನೋಡ್ಬೋದು ನೀವು. ಈಗ ಈ ಮಿಕ್ಸಿಗೆ ಯಾವ್ಯಾವ ರೀತಿ ಪದಾರ್ಥಗಳನ್ನ ಹಾಕ್ತಾರೆ ಮತ್ತು ಹೆಂಗೆ ರುಬ್ತಾರೆ ಅಂತ ನೋಡೋಣ. ವಿಡಿಯೋ ಫುಲ್ ಇಂಟ್ರೆಸ್ಟ್ ಆಗಿರುತ್ತೆ, ನೋಡ್ತಾ ಇರಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ನೋಡ್ಬೋದು ನೀವು ಚೆನ್ನಾಗಿ ಹದವಾಗಿ ಅದು ಕುಟ್ಕೋಬೇಕು. ನಿಮ್ಗೆ ವಿಡಿಯೋದಲ್ಲಿ ಗೊತ್ತಾಗ್ತಾ ಇದೆ, ಕಲರ್ ಎಲ್ಲ ಚೇಂಜ್ ಆಗಿದೆ ಈರುಳ್ಳಿದು. ಮತ್ತು ಈಗಲೇ ಘಾಟ್ ಹೊಡಿತಾ ಇದೆ. ಸಾಂಬಾರಂತೂ ಸೂಪರಾಗಿ ಬರುತ್ತೆ ಅಂತ ಇವಾಗಲೇ ಹೇಳ್ಬೋದು. ಫುಲ್ಲು ಘಾಟ್ ಹೊಡಿತಾ ಇದೆ. ನೋಡ್ಬೋದು ನೀವು ಎಣ್ಣೆ ಕುದೀತಾ ಇದೆ, ಈರುಳ್ಳಿ ಕಲರ್ ಚೇಂಜ್ ಆಗಿದೆ, ಗಮನಿಸ್ಬೋದು. ಇದು ಸಾಂಬಾರ್ಗೆ ಇಷ್ಟು ಹುಣಸೆಹಣ್ಣು ಹಾಕ್ತಾ ಇದ್ದಾರೆ. ನೀವು ನೋಡ್ಬೋದು ಎಷ್ಟು ಕ್ವಾಂಟಿಟಿ ಹುಣಸೆಹಣ್ಣು ಹಾಕ್ತಾ ಇದ್ದಾರೆ ಅಂತ. 1.5 kg ಫಿಶ್ಗೆ ಅಷ್ಟೊಂದು ಹಾಕಬೇಕಾಗುತ್ತೆ. ನೋಡ್ಬೋದು ಹುಣಸೆಹಣ್ಣ ನೆನೆಸಿಕ್ತಾ ಇದ್ದಾರೆ. ನೀವು ನೋಡ್ಬೋದು ಇದನ್ನು ನೆನೆಸಿ ರುಬ್ಬೋಕೆ ಹಾಕ್ತಾರೆ. ನೋಡಿ ರುಬ್ಕೊಳ್ಳೋಕ್ಕೆ ಚಕ್ಕೆ ಲವಂಗ ಹಾಕಿದ್ದಾರೆ. ನಿಮಗೆ ಕಾಣಿಸ್ತಾ ಇದೆ ಅಂತ ಹೇಳ್ತೀನಿ. ಈಗ ಹುರ್ಕೊಂಡಿರೋ ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕ್ತಾ ಇದ್ದಾರೆ ಜಡಿಗೆ. ಇಷ್ಟೇ ಸಿಂಪಲ್ ಮಸಾಲೆ ಇದು. ಸಿಂಪಲ್ ಮಸಾಲೆಯಿಂದ ಎಷ್ಟು ರುಚಿಯಾಗಿರೋದು ಮಾಡ್ತಾರೆ ಅಂತ ನಾನು ನೆಕ್ಸ್ಟ್ ರಿವ್ಯೂದಲ್ಲಿ ಹೇಳ್ತೀನಿ ನಿಮಗೆ. ಆಗಲೇ ತೊಳೆದಿಟ್ಕೊಂಡಿರೋ ಕೊಬ್ಬರಿ ಹಾಕ್ತಾ ಇದ್ದಾರೆ. ಇಷ್ಟೇ ಸಿಂಪಲ್ ಮಸಾಲೆ, ಬರೀ 4 ಪದಾರ್ಥದಿಂದ ಎಷ್ಟು ಸೂಪರಾಗಿ ಮಾಡ್ತಾರೆ ಅಂತ ನೋಡೋಣ. ಮತ್ತು ಇದಕ್ಕೆ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಸಹ ಹಾಕ್ತಾರಂತೆ, ಮತ್ತು ಧನಿಯಾ ಪುಡಿ ಕೂಡ ಹಾಕ್ತಾರೆ. ನಾನು ಹಾಕೋವಾಗ ತೋರಿಸ್ತೀನಿ. ನೋಡ್ಬೋದು ನೀವು ಧನಿಯಾ ಪುಡಿ ರೆಡಿಯಾಗಿದೆ. ಇದು ಮನೆಯಲ್ಲೇ ಮಾಡಿರೋ ಧನಿಯಾ ಪುಡಿ. ಹೋಟ್ಲಲ್ಲಿ ತೊಗೊಬಂದು ಇಲ್ಲ ಅಂಗಡೀಲಿ ತೊಗೊಬಂದು ಮಾಡಿದ್ರೆ
ಅಷ್ಟು ಟೇಸ್ಟ್ ಯಾಕೆ ಬರಲ್ಲ ಅಂದರೆ ಈ ಮನೇಲಿ ಮಾಡಿರೋ ಧನಿಯಾ ಪುಡಿನ ಅದಕ್ಕೆಲ್ಲ ಮೈನ್ ಕಾರಣ. ನೋಡ್ಬೋದು ನೀವು ಕಲರ್ ಡಿಫ್ರೆನ್ಸು. ಇದು ಸಾಂಬಾರು ಪುಡಿ ನೋಡ್ಬೋದು. ನೋಡಿ ಹಾಕೋ ಪ್ರಮಾಣ ಇದು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದಾರೆ, 1.5 kgಗೆ 2 ಸ್ಪೂನ್ ಹಾಕ್ತಾ ಇದ್ದಾರೆ. ಮತ್ತು 3 ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡಿದ್ದಾರೆ. ಧನಿಯಾ ಪುಡಿ ಎಷ್ಟು ಹಾಕ್ತಾರೆ ನೋಡೋಣ ಬನ್ನಿ. ಒಂದು ದೊಡ್ಡ ಸೌಟಲ್ಲಿ ಧನಿಯಾ ಪುಡಿ ಹಾಕ್ಕೊಂಡಿದ್ದಾರೆ. ವಾವ್, ಮಸಾಲೆ ಅಂತೂ ನೀವು ಇಲ್ಲೇ ನೋಡ್ಬೋದು ಎಷ್ಟು ಮಸಾಲೆ ಆಗಿರುತ್ತೆ ಅಂತ ಗೆಸ್ ಮಾಡ್ಬೋದು ನೀವು. ಓಕೆ, ಈಗ ಹುಣಸೆಹಣ್ಣು ಹಾಕ್ತಾ ಇದ್ದಾರೆ, ನೀವು ನೋಡ್ಬೋದು. ಈಗ ನೆನೆಸಿಟ್ಕೊಂಡಿರೋ ಹುಣಸೆಹಣ್ಣು ನಾನು ನಿಮ್ಗೆ ಫಸ್ಟಲ್ಲೇ ತೋರಿಸಿದ್ದೆ. ಈಗ ರೆಡಿಯಾಗಿದೆ, ರುಬ್ತಾ ಇದ್ದಾರೆ ಅಷ್ಟೇ. ಆ್ಯಡ್ ಮಾಡ್ತಾ ಇದ್ದಾರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡು ರುಬ್ಕೊಂಡಿದ್ದಾರೆ. ನೀವು ಆಗಲೇ ಕಲಿಸಿರೋ ಮಸಾಲೆ ಅಂದರೆ ಧನಿಯಾ ಪುಡಿ ಎಕ್ಸೆಟ್ರಾ ಹಾಕ್ತಾ ಇದ್ದಾರೆ. ನೀವು ನೋಡ್ಬೋದು, ನೋಡ್ತಾ ಇದ್ದೀರಾ ಅನ್ಕೊತಾ ಇದ್ದೀನಿ. ಕಲಿಯೋರು ಕೂಡ ಆರಾಮ್ಸೆ ಕಲ್ತ್ಕೋಬೋದು ಇದನ್ನ ನೋಡಿಕೊಂಡು. ಇಷ್ಟೇ ಸಿಂಪಲ್. ಕೇವಲ 5-6 ಐಟಮ್ ಹಾಕಿ ಒಳ್ಳೆ ಮಸಾಲೆ ಇವಾಗಲೇ ಗಮ್ ಅಂತ ಇದೆ. ಮಸಾಲೆದಲ್ಲೇ ಗೊತ್ತಾಗ್ತಾ ಇದೆ ಆ್ಯಕ್ಚುಲಿ ಮೀನು ಸಾರು ಅಂತ. ಮೀನು ಇನ್ನೂ ಹಾಕಲೇ ಇಲ್ಲ, ಬರೀ ಮಸಾಲೆದಲ್ಲೇ ಮೀನು ಸಾರು ಅಂತ ಗಮ್ಮಂತ ಇದೆ. ನೋಡ್ಬೋದು ನೀವು ನೋಡ್ಬೋದು ಧನಿಯಾ ಪುಡಿ ಸಾಂಬಾರ್ ಪೌಡರ್ ಎಲ್ಲ ಹಾಕಿದ್ಮೇಲೆ ಮಸಾಲೆ ಈ ರೀತಿ ಹದವಾಗಿ ಬಂದಿದೆ. ನೀವು ಗಮನಿಸ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಸಾಂಬಾರ್ಗೆ ಹಾಕೋಕೆ ಬೆಳ್ಳುಳ್ಳಿ ಜಜ್ಕೊಂತ ಇದ್ದಾರೆ. ಮೈನ್ ಈ ಬೆಳ್ಳುಳ್ಳಿನೇ ಟೇಸ್ಟ್ ಕೊಡೋದು. ಅನ್ನಕ್ಕೆಲ್ಲ ಹಾಕೊಂಡು ತಿಂತಾ ಇದ್ರೆ ಪ್ರತಿ ಬೈಟ್ ಸಿಕ್ತಾಗ್ಲೂ ಸಗದಾಗಿರುತ್ತೆ. ಇದು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕಿದ್ರು ನೀವು ಸೌಂಡಲ್ಲಿ ಫೀಲ್ ಮಾಡ್ಬೋದು ಬೆಳ್ಳುಳ್ಳಿ ಉರಿತಾ ಇದೆ. ಮಸಾಲೆ ಹಾಕ್ತಾ ಇದ್ದಾರೆ, ನೀವು ನೋಡ್ಬೋದು. ಇಷ್ಟೇ ಸಿಂಪಲ್ ಮೀನು ಸಾರಿಗೆ ಇಷ್ಟೇ ಸಿಂಪಲ್ ಮಸಾಲೆ. ಆಲ್ರೆಡಿ ಎಷ್ಟು ಸಿಂಪಲ್ ಆಗಿದೆ ಅಂದರೆ ನನಗೆ ನಂಬೋಕ್ಕಾಗ್ತಲ್ಲ. ನಾನು ಇವತ್ತೇ ನೋಡ್ತಾ ಇರೋದು ಇಷ್ಟು ಸಿಂಪಲ್ ಇದು ಅಂತ. ಆಲ್ರೆಡಿ ಸಾಂಬಾರು ರೆಡಿನೇ ಆಗೋಯ್ತು. ಇದು ಕಾಗ್ತಾ ಇದೆ ನೋಡ್ಬೋದು ನೀವು. ಕಾಗ್ಬೋದು ಮೀನ್ಸ್ ಅಂದರೆ ಬೇಯ್ತಾ ಇದೆ. ಎಷ್ಟು ಮತ್ತೆ ಇನ್ನೊಂದಷ್ಟು ನೀರು ಸೇರಿಸ್ಕೊಂಡ್ರು ಅಷ್ಟೇ. ನೋಡ್ಬೋದು ಸಾಂಬಾರು ರೆಡಿ ಆಗೋಯ್ತು. ಇದು ಬೇಯಬೇಕು. ಈಗ ಬೆಂದಮೇಲೆ ಡೈರೆಕ್ಟ್ ಮೀನು ಹಾಕೋದು ಅಷ್ಟೇ. ಎಷ್ಟು ಸಿಂಪಲ್ ಆಗಿ ಕೇವಲ ಅರ್ಧ ಗಂಟೆಲೇ ಮುಗ್ದೋಯ್ತು. ಇದು ಬೇಯ್ತಾ ಇದೆ. ಅಷ್ಟರಲ್ಲಿ ಮೊಟ್ಟೆ ಪಲ್ಯ ಮಾಡಿದ್ರು. ಮೊಟ್ಟೆ ಪಲ್ಯ ತಿನ್ನೋಣ ಬನ್ನಿ. ಸಾಂಬಾರು ರೆಡಿ ಆಗಿದೆ, ನೀವು ನೋಡ್ಬೋದು ಮರಳ್ತಾ ಇದೆ. ಈಗ ಇದಕ್ಕೆ ಮೀನುಗಳು ಹಾಕ್ತಾರೆ, ಬನ್ನಿ ನೋಡೋಣ. ನೋಡ್ಬೋದು ನೀವು ಒಂದೊಂದೇ ಮೀನು ತೊಗೊಂಡು ಹಾಕ್ತಾ ಇದ್ದಾರೆ. ಬೇಗ ಹಾಕಬೇಕು, ಇಲ್ಲಾಂದರೆ ಒಂದು ಬೆಂದಿರೋದು ಒಂದು ಬೇಯದೇ ಇರೋದು ಆ ಥರ ಆಗ್ಬಿಡುತ್ತೆ. ಕಂಟಿನ್ಯೂಸ್ ಹಾಕ್ತಾ ಇದ್ದಾರೆ. 1.5 kg ಮೀನು ಕ್ಲೀನಿಂಗ್ ಮಾಡಿಸಿದ್ರೆ 1/4 kg ಬರ್ಬೋದು. ಅಲ್ಲೇನು ವೇಸ್ಟ್ ಅಷ್ಟೊಂದು ಹೋಗಿಲ್ಲ. ಯಾಕಂದರೆ 1.5 kg ಮೀನು ನೋಡಿ ತೊಗೊಂಡಿದ್ದೆ ನಾನು. ನೋಡ್ಬೋದು ಹಾಕ್ತಾ ಇದ್ದಾರೆ ನೀವು. ಅಷ್ಟೇ ಮುಗೀತು ಎಲ್ಲ ಮೀನು ಹಾಕಿದ್ದು. ಈಗ ಎಲ್ಲ ನೀಟಾಗಿ ಮುಳುಗಿಸ್ತಾ ಇದ್ದಾರೆ. ಎಲ್ಲ ಪೀಸ್ಗಳು ಮುಳುಗಬೇಕು, ಎಲ್ಲ ಒಂದೇ ಸಮನಾಗಿ ಬೇಯಬೇಕು. ಯಾಕಂದರೆ ಚಿಕನ್ನು ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ. ಬಟ್ ಈ ಮೀನು ಹೆಚ್ಚು ಕಾವು ಕೊಟ್ಟರೆ ಫುಲ್ ಪಾಯಸ ಆದಂಗೆ ಆಗ್ಬಿಡುತ್ತೆ. ಈ ಮೀನು ಸಾರು ಮಾಡುವಾಗ ಬೇಯಿಸೋದು ಒಂದು ಕಲೆ ಇದು. ಆ ಕಲೆ ಎಲ್ಲರೂ ಮಾಡೋಕ್ಕೆ ಹೋದರೆ ಏನೇನೋ ಆಗ್ಬಿಡುತ್ತೆ. ನೋಡ್ಬೋದು ನೀವು ಮುಚ್ಚಿದ್ದಾರೆ. ಇದು 10 ನಿಮಿಷ ಬೇಯಬೇಕಂತೆ, ನನಗೆ ಗೊತ್ತಿರಲಿಲ್ಲ. ಈಗ 10 ನಿಮಿಷ ಹೈ ಫ್ಲೇಮಲ್ಲೇ ಬೇಯ್ತಾ ಇದೆ ಅದು, ನೀವು ಗಮನಿಸ್ಬೋದು. 10 ನಿಮಿಷ ಆದಮೇಲೆ ನಮಗಿದು ತಿನ್ನಕ್ಕೆ ಸಿಗುತ್ತೆ. ನಾನು ರಿವ್ಯೂ ಮಾಡ್ತೀನಿ, ಆನೆಸ್ಟ್ ರಿವ್ಯೂ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ ನೋಡ್ತಾ ಇದ್ದರೆ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ನಾನಂತೂ ಆನೆಸ್ಟ್ ರಿವ್ಯೂ ಹೇಳ್ತೀನಿ. ಆ್ಯಕ್ಚುಲಿ ಬಂದಿದೆ 10 ನಿಮಿಷ ಆಯಿತು. ಈಗ ನಾವು ಇದ್ರ ರಿವ್ಯೂ ಮಾಡೋಕೆ ಹಾಕೊಂತ ಇದ್ದೀವಿ, ನೀವು ನೋಡ್ಬೋದು. ಸಲ ಹುಚ್ಚಾರ್ ಪೈ ರಂಜ್ ನೋಡ್ಬೋದು ಹಾಕೊಂಡಿದ್ವಿ. ಬನ್ನಿ ಇದ್ರ ರಿವ್ಯೂ ಹೇಳೋಣ. ನೋಡ್ಬೋದು ನೀವು ಮೀನು ಸಖತ್ತಾಗಿದೆ ಅಂತ. ಮಸಾಲೆ ಅಂತೂ ಅದ್ರ ಮೇಲೆ ಹಂಗೆ ಕುತ್ಕೊಂಡಿದೆ. ಮೀನು ಬೆಂದಿದೆ ಅಂತೆ. ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ರಿಯಲಾಗಿ ನೋಡಿದ್ರೆ ತಿನ್ಬೇಡ ಅನಿಸ್ತಾಯಿದೆ. ಬಟ್ ಬನ್ನಿ ತಿನ್ನೋಣ. ಹಾಯ್ ಗೈಸ್, ನಿಮಗೆ ಕಾಣಿಸ್ತಾ ಇದೆ ಅನ್ಕೊತೀನಿ. ಬನ್ನಿ ತಿನ್ಬಿಟ್ಟಿದ್ದು ರಿವ್ಯೂ ಹೇಳೋಣ. ಬಿಸಿ ಇದೆ, ಒಳಗಡೆ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ನಾನು ಆಚೆ ಬಂದಿದ್ದೀನಿ. ವರಾಂಡದಲ್ಲಿ ಕುತ್ಕೊಂಡು ರಿವ್ಯೂ ಮಾಡ್ತಾಯಿದ್ದೀನಿ. ಇದು ನೀವು ನೋಡ್ಬೋದು ಸಖತ್ತಾಗಿದೆ. ಹಿಡ್ಕೊಳಕ್ಕಾಗ್ತಾಯಿಲ್ಲ. ಟೇಸ್ಟ್ ಒಂದು ಸಖತ್ತಾಗಿದೆ. ನಿಮಿಷ ಬಿಸಿ ಪೀಸ್ ಅಂತೂ ಸಖತ್ ಸಾಫ್ಟಾಗಿದೆ. ನೀವು ನೋಡಿದ್ರಿ, ನಾನು ಹಿಡ್ಕೊಂಡೆ ರಪ್ ಅಂತದ್ದು ಎಷ್ಟು ಸಾಫ್ಟಾಗಿದೆ ಅಂತ ಕಿತ್ಕೊಂಡೆ ಬಂದ್ಬಿಟ್ಟು ಕೆಳಗೆ ಬಿದ್ದೋಯ್ತು. ನೋಡ್ಬೋದು ನೀವು.
ಇದನ್ನ ಸ್ವಲ್ಪ ಮಸಾಲೆ ಸಾಂಬಾರ್ ಜೊತೆ ಹಚ್ಕೊಂಡು ತಿಂದರೆ ವಾವ್, ಅಲ್ಟಿಮೇಟ್ ಮಾಮೂಲೆಸ್. ಮತ್ತು ಇದ್ರ ಜೊತೆ ಇನ್ನೊಂದು ಇನ್ಫಾರ್ಮೇಷನ್, ಮೀನು ಪ್ಲಸ್ ಪೋರ್ಕು ಎರಡೂ ಯಾವತ್ತೂ ಜೊತೆಲಿ ತಿನ್ನಬೇಡಿ, ಯಾಕಂದರೆ ಅದು ಒಂದಕ್ಕೊಂದು ಸೆಟ್ ಆಗಲ್ವಂತೆ, ಸೈಂಟಿಫಿಕ್ ರೀಸನ್ನು. ಮತ್ತು ಇದಕ್ಕೆ ಚರ್ಮ ಇರುತ್ತೆ, ಚರ್ಮ ಟೇಸ್ಟ್ ಮಾಡೋ ಬನ್ನಿ. ನೋಡಿ ಚರ್ಮ ನೀವು ನೋಡ್ಬೋದು, ಟೇಸ್ಟ್ ಮಾಡೋಣ. ಚರ್ಮನೂ ಸಹ ರುಚಿನೇ ಇದೆ. ಈ ಮೀನಲ್ಲಿ ಪ್ರತಿಯೊಂದು ರುಚಿ ಇದೆ, ಬಟ್ ಯಾಕೆ ಬ್ಯಾನ್ ಆಯಿತು ಅಂತ ಗೊತ್ತಿಲ್ಲ. ವಾವ್, ತಿಂತಾನೆ ಇರಬೇಕು ಅನಿಸ್ತಾ ಇದೆ. ನಂಗೆ ರಿವ್ಯೂ ಹೇಳೋಕ್ಕೆ ಮನಸ್ಸಿಲ್ಲ, ತಿಂತಾನೆ ಇರಬೇಕು ಅನಿಸ್ತಾ ಇದೆ. ಆದರೂ ರಿವ್ಯೂ ಹೇಳ್ತಾ ಇದ್ದೀನಿ, ಯಾಕಂದರೆ ವಿಡಿಯೋಗಂತಲೇ ಮಾಡಿರೋದು ಇದು. ಸಖತ್ ರುಚಿ ಇದೆ, ಮತ್ತು ಇದರಲ್ಲೂ ಎಣ್ಣೆ ಬಿಟ್ಟಿದೆ. ಇದು ನೋಡ್ಬೋದು ನೀವು, ಸಖತ್ ಸಾಫ್ಟಾಗಿದೆ ನೋಡಿ. ಪ್ರೆಸ್ ಮಾಡಿದ ತಕ್ಷಣ ಅಷ್ಟೇ ಪಿಸಕ್ಕಂತ ಆಗ್ಬಿಡುತ್ತೆ. ಮಾವಲೆಸ್. ಮತ್ತು ಈ ಮೀನಿನ ವಿಶೇಷ ಏನಂದರೆ, ಬೇರೆ ಮೀನುಗಳೆಲ್ಲ ಜಾಸ್ತಿ ಮುಳ್ಳಿರುತ್ತೆ, ಬಟ್ ಈ ಮೀನಲ್ಲಿ ಸಿಂಗಲ್ ಮುಳ್ಳು, ಅದು ಸೆಂಟ್ರಲ್ ಇರುತ್ತೆ. ಚಿಕ್ಕ ಮಕ್ಕಳು ಕೂಡ ಆರಾಮಾಗಿ ತಿನ್ಬೋದು, ಯಾವುದೇ ರೀತಿ ಡೇಂಜರ್ ಇಲ್ಲ. ನೋಡ್ಬೋದು ನೀವು, ತಟ್ಟೆಯಿಂದನೇ ತೆಗ್ದಿರೋದು ನಾನು, ಈಗ ಕಾಣಿಸ್ತಿದೆ ಅನ್ಕೊಳ್ತೀನಿ. ಈ ಪೀಸಿನ ತೆಗ್ದಿರೋದು. ಬರೀ ಇಷ್ಟು ಮುಳ್ಳಿದೆ, ಇಡೀ ಬಾಡಿ ಫುಲ್ಲು ಇದೇ ಥರ ಮುಳ್ಳಿರುತ್ತೆ, ಯಾವುದೇ ರೀತಿ ಡೇಂಜರ್ ಇಲ್ಲ. ಚಿಕ್ಕ ಮಕ್ಕಳು ಕೂಡ ತಿನ್ಬೋದು, ಅದಕ್ಕೆ ಈ ಮೀನಿನ ವಿಶೇಷ. ಆದರೆ ಈ ಮೀನನ್ನ ಗೌರ್ಮೆಂಟ್ ಬ್ಯಾನ್ ಮಾಡಿದೆ. ಇಷ್ಟು ಒಳ್ಳೆ ಮೀನು ಯಾಕೆ ಬ್ಯಾನ್ ಮಾಡ್ತಾವ ಅಂತ ಗೊತ್ತಿಲ್ಲ, ಏನೋ ಅವ್ರದ್ದು ಒಳಗೆ ಇರ್ತಾವಲ್ಲ, ಸೊ ಅದಕ್ಕೆ. ಬಟ್ ಇದನ್ನ ಯಾರು ಸಾಕಬಾರ್ದು, ಇದು ಕೆರೆಗಳಲ್ಲಿ ಸಿಗೋ ಮೀನು. ಅಂತೂ ರಿವ್ಯೂ ಮಾಡೋಕ್ಕೆ ಮನಸ್ಸೇ ಇಲ್ಲ, ತಿನ್ನಬೇಕು ಅನಿಸ್ತಾನೆ, ನಾನು ತಿಂತಾನೇ ಇದ್ದೀನಿ. ವಾವ್. ಮತ್ತು ಗಾಯ್ಸ್, ಇನ್ನೊಂದು, ಈ ಮೀನು ಸಾಂಬಾರನ್ನ ಮುದ್ದೆಗಿಂತ ಅನ್ನ ಜೊತೆಲಿ ಹಾಕೊಂತಿದ್ರೆ ಇನ್ನೂ ಟೇಸ್ಟಾಗಿರುತ್ತೆ. ಆ ಟೇಸ್ಟು ಮಾಡಿರೋರಿಗೆ ಗೊತ್ತಿರುತ್ತೆ. ನೀವು ನೋಡ್ಬೋದು, ಇರಿ ಒಂದು ಸರಿ ಹಂಗೆ ರಿವ್ಯೂ ಹೇಳೋಣ. ನೋಡ್ಬೋದು ನೀವು, ಸ್ವರ್ಗ. ಮೀನು ರಿವ್ಯೂ ಮಾಡೋಣ ಅಂತಿದ್ದೀವಿ, ಕ್ಯಾಟ್ ಫಿಶ್. ಅದು ಬ್ಯಾನ್ ಆಗಿರೋದ್ರಿಂದ ಹೋಟ್ಲಲ್ಲಿ ಎಲ್ಲೂ ಸಿಗಲ್ಲ, ಸೊ ಅದಕ್ಕೆ ಮನೆಗೆ ತೊಗೊಬಂದು ರಿವ್ಯೂ ಮಾಡ್ತಾಯಿದ್ದೀವಿ. ಬನ್ನಿ ಮಾಡೋ ವಿಡಿಯೋ ಪ್ಲಸ್ ಅದ್ರ ರಿವ್ಯೂನು ಹೇಳ್ತೀನಿ, ಮತ್ತು ಅದು ಯಾಕೆ ಬ್ಯಾನ್ ಆಗಿದೆ ಅಂತ